ನಮಸ್ಕಾರ ಸರ್. ಇಬ್ಬರು ಫ್ರೆಂಡ್ಸಾ? ಅಣ್ತಮ್ಮಂದರು. ಅಣ್ಣ ನಿಮ್ಮ ಹೆಸರು ಸರ್? ಕೇಶವಮೂರ್ತಿ ಅಂತ. ಪ್ರಭಾಕರ್. ಕೇಶವಮೂರ್ತಿ ಪ್ರಭಾಕರ್. ಅಣ್ಣ ತಮ್ಮದಿರು ಅಂದರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅಥವಾ ಸ್ವಂತ ಮಕ್ಕಳು? ತುಂಬ ಖುಷಿ ಆಗ್ತದೆ ಸರ್ ಅಣ್ಣ ತಮ್ಮದಿರನ್ನ ಈ ಏಜಲ್ಲಿ ಹಿಂಗೆ ಅಕ್ಕಪಕ್ಕ ನೋಡೋದಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಇರಲಿ, ಎಲ್ಲರೂ ಹಿಂಗೆ ಆಗಬೇಕು. ಎಲ್ಲ ನಮ್ಮ ಏಜಲ್ಲೇ ದೂರ ಆಗ್ಬಿಡ್ತಾರೆ ಸರ್. ಇರಲಿ ಸರ್, ಈಗ ಒಂದು ದೇಶ ಒಂದು ಚುನಾವಣೆ ಬರ್ತಾ ಇದೆ. ಕೇಂದ್ರ ಸಚಿವ ಸಂಪುಟದಿಂದ ಒಪ್ಪಿಗೆ ಸಿಕ್ಕಿದೆ. ಸೊ ಏನು ನಿಮ್ಮ ಅಭಿಪ್ರಾಯ ಏನು ಸರ್? ನಮಗೆ ಬರೋದು ಬೆಟರ್ ಅನ್ಸುತ್ತೆ. ಯಾಕೆ ಬೆಟರ್ ಅನಿಸುತ್ತೆ? ಯಾಕೆಂದರೆ ಕಾಸ್ಟ್ ಉಳಿಯುತ್ತೆ ಮತ್ತು ಟೈಮ್ ಸೇವ್ ಆಗುತ್ತೆ ಅಂತ. ಹೌದಾ? ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅದು ಬರೋದ್ರಿಂದ? ನೋಡಬೇಕು, ಯಾಕೆಂದ್ರೆ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ. ಓಕೆ, ಅದನ್ನು ನೋಡಬೇಕು. ಈಗ ಇರೋದೇನಾದ್ರು ಪ್ರಾಬ್ಲಮ್ ಇದೆಯಾ ಇರೋದ್ರಲ್ಲಿ? ಆದರೆ ಈಗ ಅದೇ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಮತ್ತು ಎವ್ರಿ ಇಯರು ಒಂದಲ್ಲ ಒಂದು ಕಡೆಗೆ ಎಲೆಕ್ಷನ್ ನಡೆಯುತ್ತೆ. ಅದನ್ನು ಅವಾಯ್ಡ್ ಮಾಡ್ಬೋದು. ನೀವೇನು ಹೇಳ್ತೀರಾ ಸರ್? ಅಣ್ಣನ ತಮ್ಮನ ನೀವು? ಅವ್ರು ಹೇಳಿದ್ದೆ, ಇನ್ನೇ ನಾನೇನು ಹೇಳೋದು, ಅವರೇ ಹೇಳಿದಾರಲ್ಲ, ಹೇಳಿದ್ದಾರೆ. ನಿಮಗೆ ಒಂದೇ ದೇಶ ಒಂದೇ ಎಲೆಕ್ಷನ್ ಸಾಕು ಇರ್ಬೋದು. ಇದೆಲ್ಲ ಏನಾಗುತ್ತೆ, ಪೊಲಿಟಿಕಲ್ ಗ್ರಿಮಿಕ್ಸ್ ಅಷ್ಟೇ. ಅವರು ಪವರಲ್ಲಿದ್ದಾರೆ ಅಂತ ಹೇಳ್ತಾರೆ. ಅವರು ಕಾಂಗ್ರೆಸ್ ಜೊತೆಲಿದ್ದಿದ್ರೆ ಅವರನ್ನು ಅಪೋಸ್ ಮಾಡಿದ್ರು ಬಿ ಜೆ ಪಿನವರು. ಗೊತ್ತಾಯ್ತಾ ಅಲ್ವಾ? ಏನಪ್ಪ ಅಂದರೆ ನಮ್ಮದು ಇಂಡಿಪೆಂಡೆನ್ಸ್ ಬಂತಲ್ಲ, ಒಂದು 2 or 3 ಟೈಮ್ಸು ಎಲ್ಲ ಕಡೆಗೂ ಕಾಮನ್ ಆಗಿ ನಡೆದಿದೆ. ಒಂದೇ ಎಲೆಕ್ಷನ್, ಒಂದೇ ಮೊದಲು 3 ಎಲೆಕ್ಷನ್ನು 52, 57, 62 ಇತ್ತಲ್ಲ. ಅದು ಬೋತ್ ಅಸೆಂಬ್ಲಿ ಆ್ಯಂಡ್ ಪಾರ್ಲಿಮೆಂಟ್ ಒಂದೇ ಸಲ ಆಗ್ತಾಯಿತ್ತು. ಇಂದಿರಾ ಗಾಂಧಿ ಪವರ್ ಬಂದಮೇಲೆ ಯಾವುದೋ ಒಂದು ಸ್ಟೇಟ್ ಡಿಸ್ಮಿಸ್ ಆಯಿತು, ಯಾವುದೋ ಒಂದು ಇದರಲ್ಲಿ. ಆವಾಗ ಏನಾಯಿತು ಅಂದರೆ, ಆವಾಗಿಂದ ಬೈ ಎಲೆಕ್ಷನ್ಗಳು ಜಾಸ್ತಿ ಇದಾಯ್ತದೆ. ಇವಾಗ ಪ್ರತಿಯೊಬ್ಬರೂ ಅಪೋಸಿಷನ್ ಇದ್ದರೆ ಗೌರ್ಮೆಂಟ್ ಬೀಳಿಸ್ಲಿಕ್ಕೆ ನೋಡ್ತಾರೆ ಹೊರತು ಯಾವ ಪಾರ್ಟಿನವರು ಸಪೋರ್ಟ್ ಏನು ಮಾಡಲ್ಲ. ಮಾಡಿದ್ದಾರೆ ಈ ಬಿ ಜೆ ಪಿನವ್ರ ಕಾರಣ. ಬಿ ಜೆ ಪಿನಲ್ಲಿ ಎಲ್ಲ ಸ್ಟೇಟು ಅದೇ ಥರನೇ ಮಾಡಿದ್ದಾರೆ. ಮಹಾರಾಷ್ಟ್ರದ ಅದೇ ಥರ ಮಾಡಿದರು, ಮಧ್ಯಪ್ರದೇಶದಲ್ಲಿ ಅದೇ ಮಾಡಿದರು, ಆಯಿತಾ, ಎಲ್ಲನೂ ಮಾಡಿದಾರಲ್ಲ. ಅವ್ರಿಗೆ ಏನಾಗುತ್ತೆ ಅಂದರೆ, ಅವರು ಇವಾಗ ಒಂದು ಇದರಲ್ಲಿದ್ದಾರೆ, ಒಂಥರ ಮಾಸ್ ಅಪೀಲ್ ಚೆನ್ನಾಗಿದೆ. ಅದಕ್ಕೇನು ಅಂದರೆ ತಾವು ಪರ್ಮನೆಂಟಾಗಿ ಇರಬೇಕು ಅಂತ ಇದು ಮಾಡ್ತಾರೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ. ನಮಸ್ಕಾರ ಮೇಡಮ್. ಏನು ನಿಮ್ಮ ಹೆಸರು? ಶ್ವೇತಾ ಅಂತ. ಶ್ವೇತಾ. ಶ್ವೇತಾ ಪದದ ಅರ್ಥ ಹೇಳಿ. ಬಿಳಿ, ಬಿಳುಪು, ಪೀಸ್ ಅಷ್ಟೇ. ಹಂಗಂತೀರಾ? ಹಾ, ಈಗ ನಿಮ್ಮ ಪ್ರಕಾರ ನ್ಯೂಸ್ಗಳು ನೋಡ್ತಾ ಇದ್ದೀರಾ? ಹೌದು. ಏನು ನೋಡ್ತಾ ಇದ್ದೀರಾ? ಏನೋ ಅಲ್ಪ ಸ್ವಲ್ಪ ನೋಡ್ತೀವಿ ಬಿಡಿ, ಅಷ್ಟೊಂದಿಲ್ಲ. ನಿಮ್ಮ ಕ್ವೆಶನ್ಗೆ ಆನ್ಸರ್ ಮಾಡುವ. ನೀವು ಏನು ನೋಡ್ತೀರಾ ಅಂತ ನಮಗೆ ಗೊತ್ತು. ರಾತ್ರಿ ಆದ್ರೆ ಭಾಗ್ಯಲಕ್ಷ್ಮಿ, ಲಕ್ಷ್ಮೀ ಬಾರಮ್ಮ, ಅದೇ ತರ ಮಾಡ್ಬಿಟ್ರಿ, ಮೈಂಡ್ ರೀಡಿಂಗ್ ಮಾಡ್ಬಿಟ್ರಿ. ನೀವು ಧಾರಾವಾಹಿಗಳು ನೋಡೋದು, ನಿನ್ನ ಜೊತೆ ನನ್ನ ಕತೆ, ಇಲ್ಲ ಬಿಡಿ, ಅವ್ರ ಜೊತೆ ಇವ್ರ ಕತೆ ಮಾಡಕ್ ಸುಮ್ಮನೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಓಡ್ತಿರುತ್ತೆ, ಆಫೀಸ್ ಕೆಲಸ ಮಾಡ್ಕೊಂಡಿರ್ತೀವಿ ಅಷ್ಟೇ. ಏನು ಪ್ರಾಬ್ಲಮ್ಸ್ ಏನು ಕೇಳಕ್ ಬಂದಿದ್ದೀನಿ ಅಂತಂದ್ರೆ, ಒಂದು ದೇಶ ಒಂದು ಚುನಾವಣೆ ಅನ್ನುವಂಥ ಒಂದು ಕಾನ್ಸೆಪ್ಟು. ಅಂದರೆ ನಿಮಗೆ ಈಗ ವಿಧಾನಸಭೆ ಚುನಾವಣೆ ಒಂದು ನಡೆಯುತ್ತೆ, ಈಗ ಅವೆಲ್ಲ ಸಪ್ರೇಟ್ ಇರಲ್ಲ, ಒಂದೇ ಇರುತ್ತೆ. ಇದು ಓಕೆನಾ ನಿಮಗೆ? ಯಾವುದೇ ಬಂದರೂ ಏನು ಮಾಡಬೇಕು ಅನ್ನೋದನ್ನ ಮಾಡಬೇಕು. ಏನೇ ಇರಲಿ ಅದನ್ನ ಕರೆಕ್ಟಾಗಿ ಮಾಡಲಿ. ಆಮೇಲೆ ಈ ಫ್ರೀ ಯೋಜನೆಗಳನ್ನ ಕೊಡೋದು ಓಕೆನಾ ನಿಮಗೆ? ನಾ ಹೇಳೋದು, ಫ್ರೀ ಯೋಜನೆ ಯಾರಿಗೆ ಬೇಕೋ ಅವ್ರಿಗೆ ಬೇಕು. ಇವಾಗ ಹೆಂಗೆ ಅಂದರೆ, ಅದು ಇಂಪ್ರೂವ್ ಆಗಬೇಕು ಲೈಫ್ ಸ್ಟೈಲು. ಸೊ ಇವಾಗ ಸ್ಲಮ್ಮಲ್ಲಿರೋರು ಮಿಡಲ್ ಕ್ಲಾಸ್ಗಾದರೂ ಬರಬೇಕು ಅಟ್ಲೀಸ್ಟ್. ಇಲ್ಲಾಂದರೆ ಇವಾಗ ಮಳೆ ಬಂದರೆ ಅನ್ಸುತ್ತೆ, ಅಯ್ಯೋ ಸ್ಲಮ್ಮಲ್ಲಿರೋರು ಅಥವಾ ಲೋ ಅಂತ ಏನೋ ಇದು ಮಾಡ್ಕೊಂಡಿರೋರು ಅವ್ರು ಹೇಗಿದ್ದಾರೆ ಅಂತ. ಸೊ ಅವ್ರನ್ನ ಸ್ವಲ್ಪ ನಾವು ಇಂಪ್ರೂವ್ ಮಾಡ್ಬೇಕು ಲೈಫು. ಆಮೇಲೆ ಭಿಕ್ಷೆ ಬೇಡೋತಾರಲ್ಲ, ಅವ್ರನ್ನ ಎರಾಡಿಕೇಟ್ ಮಾಡ್ಬೇಕು. ಭಿಕ್ಷೆ ಬೇಡಬಾರ್ದು. ಹೇಳ್ತಾರೆ ಅವ್ರಿಗೆ ಭಿಕ್ಷೆ ಕೊಟ್ಟು ಸುಮ್ಮನೆ ಇವಾಗ ಹಿಂಗೆ ಪಾರ್ಕಿಗೆ ಬಂದಿರ್ತಾರೆ, ನೆಕ್ಸ್ಟ್ ಎಲ್ಲೋ ನೋಡ್ತೀವಿ ದೇವಸ್ಥಾನದ ಹತ್ರ ಕುತ್ಕೊಂಡು ಭಿಕ್ಷೆ ಬಿಡ್ತಿರ್ತಾರೆ. ಬಟ್ ಅವ್ರಿಗೆ ಏನು ಮಾಡೋಕ್ಕಾಗುತ್ತೆ ಮೇಡಮ್? ಅವ್ರಿಗೆ ಏನು ಅನುಕೂಲ ಮಾಡ್ಕೊಡೋದು ಮಾಡಬೇಕು ಅಂತ ನಾ ಹೇಳ್ತೀನಿ. ಅವ್ರಿಗೆ ಭಿಕ್ಷೆ ಬೇಡೋದು ನಿಲ್ಲಿಸ್ಬಿಟ್ರೆ ಅವ್ರು ಏನು ಮಾಡ್ತಾರೆ? ಕೈ ಇಲ್ದಿರೋರು, ಕಾಲು ಇಲ್ದಿರೋರು ಏನು ಮಾಡಬೇಕು ಅವರು? ಸರ್, ಎಷ್ಟು ಜನ ಕೈ ಕಾಲು ಇಲ್ದೇ ಇರೋರು ಅವರೇ ಎಂಪ್ಲಾಯ್ಮೆಂಟ್ ಮಾಡ್ತಿಲ್ಲ ಸರ್. ಇವಾಗ ಕಣ್ಣು ಇಲ್ದೇ ಇರೋರು ಏನೋ ಸರ್ಕಾರ ಅವ್ರಿಗೆ ಒಂದು ಅನುಕೂಲ ಮಾಡಿಕೊಟ್ಟು ಅದಕ್ಕೊಂದು ದಾರಿ ಮಾಡಿಕೊಡ್ಬೇಕು. ಹೌದು, ಸುಮ್ಮನೆ ತಡೆದ್ಬಿಟ್ಟು ಬಿಟ್ಬಿಡ್ಬಾರ್ದು ಅವ್ರನ್ನ. ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಜೆಂಡರು ಅಷ್ಟೇ, ಅವ್ರಿಗೆ ಯಾಕೆ ಎಂಪ್ಲಾಯ್ಮೆಂಟ್ ಕೊಡಲ್ಲ? ಅವ್ರಿಗೂ ಕೊಟ್ಟರೆ ಅವರು ಭಿಕ್ಷೆ ಬೇಡಲ್ಲ. ಬಿಕಾಸ್ ಇವಾಗ ಬೇರೆ ದೇಶದಲ್ಲೆಲ್ಲ ಟ್ರಾನ್ಸ್ಜೆಂಡರ್ಸ್ ಇಲ್ವಾ? ಅವರಲ್ಲಿ ಹಿಂಗೆ ಭಿಕ್ಷೆ ಬಿಡ್ತಿದಾರಾ? ಅವ್ರಿಗೂ ಒಂದು ನಾವು ಹೆಂಗೋ ಇದೆಯಲ್ಲ, ಫೀಮೇಲ್ ಮೇಲ್ ಟ್ರಾನ್ಸ್ಜೆಂಡರ್. ಭಾರತದಲ್ಲಿ ಸಂಸ್ಕೃತಿ ಬಗ್ಗೆ ಮಾತನಾಡೋ ನಾವು, ಸಂಪ್ರದಾಯದ ಬಗ್ಗೆ ಮಾತನಾಡೋ ನಾವು, ಎಲ್ಲನೂ ಒಳಗಿಡ್ಕೊಂಡು ಒಳಗೆ ನಡೆಸ್ಕೊಂಡು ಭೇದ ಭಾವ ನಡೆಸ್ತಾನೆ ಇದೀವಿ, ಸಂಸ್ಕೃತಿ ಅಂತ ಹೇಳ್ತಾನೆ ಇದೀವಿ. ಎಲೆಕ್ಷನ್ ಮಾತ್ರ ನಡೀತಿದೆ, 1 ಎಲೆಕ್ಷನೋ 4 ಎಲೆಕ್ಷನೋ, ನನಗೆ ಅಷ್ಟೊಂದು ಪೊಲಿಟಿಕಲ್ ಬಗ್ಗೆ ಗೊತ್ತಿಲ್ಲ. ಬಟ್ ಆಸ್ ಅ ಮಿಡಲ್ ಕ್ಲಾಸ್ ಅಥವಾ ಆಸ್ ಅ ಸಿಟಿಸನ್ ಏನೇನು ಇಂಪ್ರೂವ್ ಆಗಬೇಕು ಅಂತ ನಾನು ಹೇಳ್ತಿರೋದು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಭಾನುವಾರದಂದು ವಿಶೇಷವಾಗಿ ಅಂತಂದರೆ, ಯೂಶ್ವಲಿ ನೀವು ಎಲ್ಲ ಸ್ಲಮ್ಗಳಲ್ಲಿ ಅಲ್ಲಿ ಇಲ್ಲಿ ಪ್ರಾಬ್ಲಮ್ಸ್ನ ಕೇಳಿರ್ತೀರ. ಆದರೆ ಭಾನುವಾರದ ದಿನ ವಿಶೇಷವಾಗಿ ನಾವು
ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದ್ರಿಂದ ಏನು ಸಮಸ್ಯೆ ಆಗುತ್ತೆ, ಏನು ಪ್ರಾಬ್ಲಮ್ಸ್ ಆಗುತ್ತೆ, ಸೊ ಇದರ ಬಗ್ಗೆ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅಂದರೆ ಇಲ್ಲಿ ನಮಗೆ ಜನಾಭಿಪ್ರಾಯ ಸಿಕ್ಕಿರುವಂಥದ್ದು ಈಗ 2 ಚುನಾವಣೆ ಇದೆ ನಮಗೆ ದೊಡ್ಡ ಪ್ರಾಬ್ಲಮ್ಮು. ಒಂದು ಚುನಾವಣೆ ಆದರೆ ನಮಗೆ ಒಳ್ಳೆಯದು ಅನ್ನೋ ಮಾತುಗಳು ಅತಿ ಹೆಚ್ಚಾಗಿ ಕೇಳಿಬಂತು. ಸೊ ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ, ಮತ್ತೊಂದು ಜಾಗದಲ್ಲಿ, ಮತ್ತೊಂದು ಗಲ್ಲಿಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು ಜನರನ್ನ ಮಾತಾಡಿಸ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ ಸರ್, ಇಬ್ಬರು ಫ್ರೆಂಡ್ಸಾ? ಅಣ್ತಮ್ಮಂದರು. ಅಣ್ಣ ನಿಮ್ಮ ಹೆಸರು ಸರ್? ಕೇಶವಮೂರ್ತಿ ಅಂತ. ಪ್ರಭಾಕರ್. ಕೇಶವಮೂರ್ತಿ, ಪ್ರಭಾಕರ್. ಅಣ್ಣ ತಮ್ಮದಿರು ಅಂದರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅಥವಾ ಸ್ವಂತ ಮಕ್ಕಳು? ತುಂಬ ಖುಷಿ ಆಗ್ತದೆ ಸರ್, ಅಣ್ಣ ತಮ್ಮದಿರನ್ನ ಈ ಏಜಲ್ಲಿ ಹಿಂಗೆ ಅಕ್ಕಪಕ್ಕ ನೋಡೋದಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಇರಲಿ, ಎಲ್ಲರೂ ಹಿಂಗೆ ಆಗಬೇಕು. ಎಲ್ಲ ನಮ್ಮ ಏಜಲ್ಲೇ ದೂರ ಆಗ್ಬಿಡ್ತಾರೆ ಸರ್. ಇರಲಿ ಸರ್, ಈಗ ಒಂದು ದೇಶ ಒಂದು ಚುನಾವಣೆ ಬರ್ತಾ ಇದೆ. ಕೇಂದ್ರ ಸಚಿವ ಸಂಪುಟದಿಂದ ಒಪ್ಪಿಗೆ ಸಿಕ್ಕಿದೆ. ಸೊ ಏನು ನಿಮ್ಮ ಅಭಿಪ್ರಾಯ ಏನು ಸರ್? ನಮಗೆ ಬರೋದು ಬೆಟರ್ ಅನ್ಸುತ್ತೆ. ಯಾಕೆ ಬೆಟರ್ ಅನಿಸುತ್ತೆ? ಯಾಕೆಂದರೆ ಕಾಸ್ಟ್ ಉಳಿಯುತ್ತೆ ಮತ್ತು ಟೈಮ್ ಸೇವ್ ಆಗುತ್ತೆ ಅಂತ. ಹೌದಾ? ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅದು ಬರೋದ್ರಿಂದ? ನೋಡಬೇಕು, ಯಾಕೆಂದ್ರೆ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ. ಓಕೆ, ಅದನ್ನು ನೋಡಬೇಕು. ಈಗ ಇರೋದೇನಾದ್ರು ಪ್ರಾಬ್ಲಮ್ ಇದೆಯಾ ಇರೋದ್ರಲ್ಲಿ? ಈಗ ಅದೇ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಮತ್ತು ಎವ್ರಿ ಇಯರು ಒಂದಲ್ಲ ಒಂದು ಕಡೆಗೆ ಎಲೆಕ್ಷನ್ ನಡೆಯುತ್ತೆ. ಅದನ್ನು ಅವಾಯ್ಡ್ ಮಾಡ್ಬೋದು. ನೀವೇನು ಹೇಳ್ತೀರಾ ಸರ್, ಅಣ್ಣನ ತಮ್ಮನ ನೀವು? ಅವರೇ ಹೇಳಿದ್ದೆ, ಇನ್ನೇ ನಾನೇನು ಹೇಳೋದು, ಅವರೇ ಹೇಳಿದಾರಲ್ಲ, ಹೇಳಿದ್ದಾರೆ. ನಿಮಗೆ ಒಂದೇ ದೇಶ ಒಂದೇ ಎಲೆಕ್ಷನ್ ಸಾಕು ಇರ್ಬೋದು. ಇದೆಲ್ಲ ಏನಾಗುತ್ತೆ, ಪೊಲಿಟಿಕಲ್ ಗ್ರಿಮಿಕ್ಸ್ ಅಷ್ಟೇ. ಅವರು ಪವರಲ್ಲಿದ್ದಾರೆ ಅಂತ ಹೇಳ್ತಾರೆ. ಅವರು ಕಾಂಗ್ರೆಸ್ ಸ್ಥಿತಿಲಿದ್ದಿದ್ರೆ ಅವರೂ ಅಪೋಸ್ ಮಾಡಿದ್ರು BJPನವರು. ಗೊತ್ತಾಯ್ತಾ ಅಲ್ವಾ? ಏನಪ್ಪ ಅಂದರೆ ನಮ್ಮದು ಇಂಡಿಪೆಂಡೆನ್ಸ್ ಬಂತಲ್ಲ, ಒಂದು 2 or 3 ಟೈಮ್ಸು ಎಲ್ಲ ಕಡೆಗೂ ಕಾಮನ್ ಆಗಿ ನಡೆದಿದೆ. ಒಂದೇ ಎಲೆಕ್ಷನ್ ಒಂದೇ. ಮೊದಲು 3 ಎಲೆಕ್ಷನ್ನು 52, 57, 62 ಇತ್ತಲ್ಲ, ಅದು ಬೋತ್ ಅಸೆಂಬ್ಲಿ ಆ್ಯಂಡ್ ಪಾರ್ಲಿಮೆಂಟ್ ಒಂದೇ ಸಲ ಆಗ್ತಾಯಿತ್ತು. ಇಂದಿರಾ ಗಾಂಧಿ ಪವರ್ ಬಂದಮೇಲೆ ಯಾವುದೋ ಒಂದು ಸ್ಟೇಟ್ ಡಿಸ್ಮಿಸ್ ಆಯಿತು, ಯಾವುದೋ ಒಂದು ಇದರಲ್ಲಿ. ಆವಾಗ ಏನಾಯಿತು ಅಂದರೆ, ಆವಾಗಿಂದ ಬೈ ಎಲೆಕ್ಷನ್ಗಳು ಜಾಸ್ತಿ ಇದಾಯ್ತದೆ. ಇವಾಗ ಪ್ರತಿಯೊಬ್ಬರೂ ಅಪೋಸಿಷನ್ ಇದ್ದರೆ ಗೌರ್ಮೆಂಟ್ ಬೀಳಿಸ್ಲಿಕ್ಕೆ ನೋಡ್ತಾರೆ ಹೊರತು ಯಾವ ಪಾರ್ಟಿನವರು ಸಪೋರ್ಟ್ ಏನು ಮಾಡಲ್ಲ. ಮಾಡಿದ್ದಾರೆ ಈ BJP ಕಾರಣ. BJPನಲ್ಲಿ ಎಲ್ಲ ಸ್ಟೇಟು ಅದೇ ಥರನೇ ಮಾಡಿದ್ದಾರೆ. ಮಹಾರಾಷ್ಟ್ರದ ಅದೇ ಥರ ಮಾಡಿದರು, ಮಧ್ಯಪ್ರದೇಶದಲ್ಲಿ ಅದೇ ಮಾಡಿದರು, ಆಯಿತಾ, ಎಲ್ಲನೂ ಮಾಡಿದಾರಲ್ಲ. ಅವ್ರಿಗೆ ಏನಾಗುತ್ತೆ ಅಂದರೆ, ಅವರು ಇವಾಗ ಒಂದು ಇದರಲ್ಲಿದ್ದಾರೆ, ಒಂಥರ ಮಾಸ್ ಅಪೀಲ್ ಚೆನ್ನಾಗಿದೆ. ಅದಕ್ಕೇನು ಅಂದರೆ ತಾವು ಪರ್ಮನೆಂಟಾಗಿ ಇರಬೇಕು ಅಂತ ಇದು ಮಾಡ್ತಾರೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಚೆನ್ನಾಗಿ ಮಾತಾಡಿದ್ರಿ. ನಮಸ್ಕಾರ ಮೇಡಮ್, ಏನು ನಿಮ್ಮ ಹೆಸರು? ಶ್ವೇತಾ ಅಂತ. ಶ್ವೇತಾ. ಶ್ವೇತಾ ಪದದ ಅರ್ಥ ಹೇಳಿ. ಬಿಳಿ, ಬಿಳುಪು, ಪೀಸ್ ಅಷ್ಟೇ. ಹಂಗಂತೀರಾ? ಹಾಂ, ಈಗ ನಿಮ್ಮ ಪ್ರಕಾರ ನ್ಯೂಸ್ಗಳು ನೋಡ್ತಾ ಇದ್ದೀರಾ? ಹೌದು. ಏನು ನೋಡ್ತಾ ಇದ್ದೀರಾ? ಏನೋ ಅಲ್ಪ ಸ್ವಲ್ಪ ನೋಡ್ತೀವಿ ಬಿಡಿ, ಅಷ್ಟೊಂದಿಲ್ಲ. ನಿಮ್ಮ ಕ್ವೆಶನ್ಗೆ ಆನ್ಸರ್ ಮಾಡುವ. ನೀವು ಏನು ನೋಡ್ತೀರಾ ಅಂತ ನಮಗೆ ಗೊತ್ತು. ರಾತ್ರಿ ಆದ್ರೆ ಭಾಗ್ಯಲಕ್ಷ್ಮಿ, ಲಕ್ಷ್ಮೀ ಬಾರಮ್ಮ, ಅವೇ ತರ ಮಾಡ್ಬಿಟ್ರಿ, ಮೈಂಡ್ ರೀಡಿಂಗ್ ಮಾಡ್ಬಿಟ್ರಿ. ನೀವು ಧಾರಾವಾಹಿಗಳು ನೋಡೋದು. ನಿನ್ನ ಜೊತೆ ನನ್ನ ಕತೆ ಇಲ್ಲ ಬಿಡಿ, ಅವ್ರ ಜೊತೆ ಇವ್ರ ಕತೆ ಕೆಲಸ ಮಾಡಕ್ ಸುಮ್ಮನೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಓಡ್ತಿರುತ್ತೆ, ಆಫೀಸ್ ಕೆಲಸ ಮಾಡ್ಕೊಂಡಿರ್ತೀವಿ ಅಷ್ಟೇ. ಏನು ಪ್ರಾಬ್ಲಮ್ಸ್ ಏನು ಕೇಳಕ್ ಬಂದಿದ್ದೀನಿ ಅಂತಂದ್ರೆ, ಒಂದು ದೇಶ ಒಂದು ಚುನಾವಣೆ ಅನ್ನುವಂಥ ಒಂದು ಕಾನ್ಸೆಪ್ಟು. ಅಂದರೆ ನಿಮಗೆ ಈಗ ವಿಧಾನಸಭೆ ಚುನಾವಣೆ ಒಂದು ನಡೆಯುತ್ತೆ, ಈಗ ಅವೆಲ್ಲ ಸಪ್ರೇಟ್ ಇರಲ್ಲ, ಒಂದೇ ಇರುತ್ತೆ. ಇದು ಓಕೆನಾ ನಿಮಗೆ? ಯಾವುದೇ ಬಂದರೂ ಏನು ಮಾಡಬೇಕು ಅನ್ನೋದನ್ನ ಮಾಡಬೇಕು. ಏನೇ ಇರಲಿ ಅದನ್ನ ಕರೆಕ್ಟಾಗಿ ಮಾಡಲಿ. ಆಮೇಲೆ ಈ ಫ್ರೀ ಯೋಜನೆಗಳನ್ನ ಕೊಡೋದು ಓಕೆನಾ ನಿಮಗೆ? ನಾ ಹೇಳೋದು ಫ್ರೀ ಯೋಜನೆ ಯಾರಿಗೆ ಬೇಕೋ ಅವ್ರಿಗೆ ಬೇಕು. ಇವಾಗ ಹೆಂಗೆ ಅಂದರೆ ಅದು ಇಂಪ್ರೂವ್ ಆಗಬೇಕು ಲೈಫ್ ಸ್ಟೈಲು. ಸೊ ಇವಾಗ ಸ್ಲಮ್ಮಲ್ಲಿರೋರು ಮಿಡಲ್ ಕ್ಲಾಸ್ಗಾದರೂ ಬರಬೇಕು ಅಟ್ಲೀಸ್ಟ್. ಇಲ್ಲಾಂದರೆ ಇವಾಗ ಮಳೆ ಬಂದರೆ ಅನ್ಸುತ್ತೆ, ಅಯ್ಯೋ ಸ್ಲಮ್ಮಲ್ಲಿರೋರು ಅಥವಾ ಲೋ ಅಂತ ಏನೋ ಇದು ಮಾಡ್ಕೊಂಡಿರಲ್ಲ, ಅವ್ರು ಹೇಗಿದ್ದಾರೆ ಅಂತ. ಸೊ ಅವ್ರನ್ನ ಸ್ವಲ್ಪ ನಾವು ಇಂಪ್ರೂವ್ ಮಾಡ್ಬೇಕು ಲೈಫು. ಆಮೇಲೆ ಭಿಕ್ಷೆ ಬೇಡೋರ್ತಾರಲ್ಲ, ಅವ್ರನ್ನ ಎರಾಡಿಕೇಟ್